ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಹಳದೆ ಬ್ಲೌಸಿಂದ ಯಾವ ರೀತಿ ಬ್ಲೌಸನ್ನು ಕಟ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಹಳ್ಳಿ ಕಡೆ ಎಲ್ಲ ಜಾಸ್ತಿ ಜನ ಏನಂದರೆ ಹಳದೆ ಬ್ಲೌಸಿಂದನೇ ಬ್ಲೌಸನ್ನು ಕಟ್ ಮಾಡ್ತಿರ್ತಾರೆ. ನೋಡಿ, ಅಂತರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ, ಇದು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ನಮಗೆ. ಇದು ಮೇನ್ ಬ್ಲೌಸ್ ಬಂದು ಇದು ಮೇನು ಸಾದಾ ಬ್ಲೌಸು. ನೋಡಿ, ಇವಾಗ ಮೊದಲಿಗೆ ನಾನು ಸ್ಲೀವನ್ನು ಕಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇದು ಎಷ್ಟಿದೆ ಅಂತ ನೋಡ್ಕೊಂಬಿಡಿ. ಮೊದಲಿಗೆ ಕಡಿಮೆ ಇತ್ತು ಅಂದರೆ ನೀವು ಸ್ಲೀವ್ ನಂತರ ಕಟ್ ಮಾಡ್ಕೋಬೋದು. ಏನಂದ್ರೆ ನೋಡಿ, ಬಗಲ್ ಸೈಡ್ ಎಲ್ಲ ಪೀಸನ್ನು ಬೇಕಾದ್ರೆ ಅಟ್ಯಾಚ್ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ, ಇದು ಅಲ್ಲಿಗೆ ಇದು 80 ಸೆಂಟಿಮೀಟರ್ ಇದೆ. ನೋಡಿ, 80 ಸೆಂಟಿಮೀಟರ್ ಇದ್ದಾಗ ನಮಗೇನು ತೊಂದರೆ ಆಗಲ್ಲ ಸ್ನೇಹಿತರೆ. ಅಳತೆ ಬ್ಲೌಸ್ಗೆ ಕರೆಕ್ಟ್ ಆಗುತ್ತೆ. ಹಾಗಾಗಿ ನಾನು ಮೊದಲಿಗೆ ಸ್ಲೀವನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಎರಡು ಸ್ಲೀವ್ನು ಕಟ್ ಮಾಡಲಿಕ್ಕೆ ನಾನು ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ನಮಗೆ ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ನಮಗೆ ಹೆಮ್ಮಿಂಗ್ ಮಾಡಲಿಕ್ಕೆ ಒಂದು ಪಟ್ಟಿಯನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಪಟ್ಟಿನ ಎಷ್ಟು ಬೀಳ್ತಿದೆ ಅಂತ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಇದಕ್ಕೆ 1.25 ಇಂಚಿನಷ್ಟು ಪಟ್ಟಿ ಬಿಡ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟರು ಮ್ಯಾಕ್ಸಿಮಮ್ 1.25 ಇಂಚು ಬಿಡಲೇಬೇಕು ನೋಡಿ ಬ್ಲೌಸ್ಗೆ. ಹಾಗೆ ಸ್ನೇಹಿತರೆ ನೋಡಿ, ಅಳತೆ ಬ್ಲೌಸ್ನಲ್ಲಿ ನಮಗೇನು ಕೊಟ್ಟಿರ್ತಾರೆ ಅವ್ರದ್ದು ಅದೇ ಪ್ರಕಾರನೇ ಕರೆಕ್ಟಾಗಿದ್ದರೆ ಸ್ಲೀವ್ ತೋಳು ಅದ್ರ ಪ್ರಕಾರನೇ ಇಟ್ಟು ಈ ಥರ ಮಾರ್ಕ್ ಮಾಡ್ಕೊಂಬಿಡಿ. ಇಲ್ಲ ಚೇಂಜಸ್ ಏನಾದರೂ ಹೇಳಿದ್ರು ಅಂದರೆ ಅದನ್ನು ನೀವು ಇದರಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ, ಲೆಂತ್ ಬೇಕಂದ್ರೆ ಬೇಕಾದ್ರೆ ಮುಂದೆ ಇಲ್ಲೇನು ಚೇಂಜ್ ಮಾಡೋದು ಬೇಕಾಗಿಲ್ಲ ಸ್ನೇಹಿತರೆ. ಇಲ್ಲಿ ಮುಂದ್ಗಡೆಗೆ ಚೇಂಜ್ ಮಾಡ್ಕೋಬೋದು. ಇದು ಕರೆಕ್ಟ್ ಆಗಿದೆ ಅವ್ರಿಗೆ. ಹಾಗಾಗಿ ನೋಡಿ, ಇದು ಆಸ್ ಇಟ್ ಈಸ್ ಹೆಂಗಿದೆಯೋ ಹಾಗೆ ನಾನು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈ ಥರ ನನ್ನ ಸ್ಲೀವನ್ನು ಟರ್ನ್ ಮಾಡಿಲ್ಲ, ಮೇಲ್ಗಡೆಯಿಂದಲೇ ಮೆಜರ್ಮೆಂಟ್ ತಗೊಂತ ಇದ್ದೀನಿ. ನೋಡಿ, ಇಲ್ಲಿವರೆಗೂ ಇದು ಸ್ಲೀವ್ ಇದೆ ಸ್ನೇಹಿತರೆ. ಅರ್ಧ ಇಂಚು ನಾನು ಮಾರ್ಜಿನ್ ಎಕ್ಸ್ಟ್ರಾ ಇಡ್ತಾ ಇದ್ದೀನಿ. ನೋಡಿ, ಇಲ್ಲಿ 1/4 ಇಂಚ್ ಎಕ್ಸ್ಟ್ರಾ ಇಟ್ಕೊಂತ ಇದ್ದೀನಿ ಲೂಸಿಂಗಿಗೋಸ್ಕರ. ನೋಡಿ, ಇದು ರಿಂಕಲ್ಸ್ ಬಂದಿರುತ್ತೆ ಸ್ನೇಹಿತರೆ. ಅದು ಹಳೇದಾಗಿರೋದ್ರ ರಿಂಕಲ್ಸ್ ಬಂದಿರುತ್ತೆ, ಹಾಗಾಗಿ ಕಡಿಮೆ ಆಗಿರುತ್ತೆ. ನಾವು ಇದನ್ನ ಸ್ವಲ್ಪ 1/4 ಇಂಚು ಜಾಸ್ತಿನೇ ಇಟ್ಕೋಬೇಕು. ನೋಡಿ, ಅರ್ಧ ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಹಾಗೆ ನಾನು ಸ್ಟಿಚಿಂಗ್ ಮಾರ್ಜಿನ್ ಆಗಿ ಎಕ್ಸ್ಟ್ರಾ 1.5 ಇಂಚನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇವಾಗ ಸ್ಲೀವ್ ಇದ್ದು ಕ್ರಾಸಿನ ಮಾರ್ಕಿಂಗ್ ಮಾಡೋಣ. ಸ್ನೇಹಿತರೆ ನೋಡಿ, ಇದು ಬ್ಯಾಕ್ ಸ್ಲೀವ್ ಸೇಪು. ಹಾಗೆ ಇದರಲ್ಲಿ ಇನ್ನೂ ಒಂದು ಸೇಪನ್ನು ನಾನು ಮಾರ್ಕಿಂಗ್ ಮಾಡ್ಕೊಂತ ಇದ್ದೀನಿ. ನೋಡಿ, ಇದು ಫ್ರಂಟ್ ಸೇಪು, ಇದು ಫ್ರಂಟ್ ಶೇಪು, ಇದು ಬ್ಯಾಕ್ ಶೇಪು. ಇವಾಗ ಕಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾವು ಅಳತೆ ಬ್ಲೌಸ್ ಕೊಟ್ಟಾಗ ನಾವು ಆರ್ಮೋಲು ಹಾಗೆ ಸ್ಲೀವ್ ಕ್ರಾಸು ಇವೆಲ್ಲ ಮೆಜರ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಅಳತೆ ಬ್ಲೌಸ್ ಕರೆಕ್ಟ್ ಇದೆ ಅಂತ ಕಸ್ಟಮರ್ ಹೇಳಿದಾಗ ನಾವೇನು ಚೇಂಜಸ್ ಮಾಡೋ ಅವಶ್ಯಕತೆ ಇರಲ್ಲ ಸ್ನೇಹಿತರೆ. ಹಾಗಾಗಿ ನೋಡಿ, ಆಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ನಾನು ಕಟ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇವಾಗ ಇದು ಫ್ರಂಟ್ ಸೇಪನ್ನು ತೆಗಿತಾ ಇದ್ದೀನಿ ಸ್ಲೀವ್ ಅಲ್ಲಿ. ನೋಡಿ, ಇದು ಫ್ರಂಟ್ ಆರ್ಮೋಲ್ ಶೇಪು ಹಾಗೆ ಬ್ಯಾಕ್ ಶೇಪನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇವಾಗ ನೋಡಿ, ಬ್ಯಾಕ್ ಸೈಡು ಬ್ಲೌಸ್ನ ಬ್ಯಾಕ್ ಸೈಡನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಮೊದಲಿಗೆ ಅಂತ ಇದ್ದೀನಿ. ಅದಕ್ಕಿಂತ ಮುಂಚೆ ನೋಡಿ, ಇದು ಸಾದಾ ಬ್ಲೌಸ್ ಆಗಿರೋದನ್ನ ಸ್ನೇಹಿತರೆ ನಾವು ಇದನ್ನ ಇಲ್ಲಿ ಹಿಂದ್ಗಡೆಗೆ ಪಟ್ಟಿ ಬಿಡಬೇಕಾಗುತ್ತಲ್ಲ, ಅದನ್ನ ನಾವು ಈಗ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಮೊದಲಿಗೆ ನೋಡಿ, ನಾನು 1.5 ಇಂಚಿನಷ್ಟು ಪಟ್ಟಿಯನ್ನು ಬಿಡ್ತಾ ಇದ್ದೀನಿ ಸ್ನೇಹಿತರೆ ಕೆಳಗಡೆ ಹಿಂದ್ಗಡೆಗೆ. ಏನಕ್ಕಂದ್ರೆ ನೋಡಿ, ಇದು ಜಾಸ್ತಿ ಆಗಲ್ಲ ಸ್ನೇಹಿತರೆ, ಉದ್ದ ಜಾಸ್ತಿ ಇರೋದಕ್ಕೆ ಕಡಿಮೆ ಇದೆ. ಸ್ನೇಹಿತರೆ ನೋಡಿ, ನಾನು 1.5 ಇಂಚಿನಷ್ಟು ನಾನು ಬ್ಯಾಕ್ ಸೈಡ್ ಪಟ್ಟಿಗೆ ಬಿಟ್ಟಿದ್ದೀನಿ. ಜಾಸ್ತಿ ಇದ್ರೆ ನೀವು ಜಾಸ್ತಿ ಬಿಡ್ಬೋದು ಸ್ನೇಹಿತರೆ, ಬಿಟ್ಟಷ್ಟು ಫಿನಿಶಿಂಗು ನೀಟಾಗಿ ಬರುತ್ತೆ. ಹಾಗೆ ಸ್ನೇಹಿತರೆ ನೋಡಿ, ಬ್ಲೌಸ್ ಲೆಂತ್ ಬಂದು 14 ಇಂಚಿದೆ. ಇದು 14 ಇಂಚು ಸ್ನೇಹಿತರೆ. ಇದು ಅಳತೆ ಬ್ಲೌಸ್ ಪ್ರಕಾರ 14 ಇಂಚಿದೆ. ನೋಡಿ, ಅರ್ಧ ಇಂಚು ಜಾಸ್ತಿ ಆ್ಯಡ್ ಮಾಡಿದ್ದೀನಿ. 14.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅರ್ಧ ಇಂಚು ಶೋಲ್ಡರ್ ಹತ್ರ ನಾವು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅರ್ಧ ಇಂಚ್ ತೊಗೊಂಡಿದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ, ಕೊರಳಿನ ಅಗಲ ಬ್ಯಾಕ್ ಸೈಡ್ ಕೊರಳಿನ ಅಗಲ ಬಂದು ಸ್ನೇಹಿತರೆ ಇದನ್ನ 2.1 ಇಂಚ್ ಇಡ್ತಾ ಇದ್ದೀನಿ. ನೋಡಿ, 2 ಇಂಚು 1 ಪಾಯಿಂಟನ್ನು ಇಡ್ತಾ ಇದ್ದೀನಿ ನಾನು ಟೇಪಲ್ಲಿ. ಹಾಗೆ ಕೆಳಗಡೆ ರೌಂಡ್ ಬಂದು 2.5 ಇಡ್ತಾ ಇದ್ದೀನಿ.
ನೋಡಿ ಇದು ನೆಕ್ಕಿನ ಉದ್ದ ಸ್ನೇಹಿತರೆ, ಇದು ನೆಕ್ಕಿನ ಅಗಲ ನೆಕ್ಕಿನ ಉದ್ದ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇದರಲ್ಲಿ ನಾನು ಮೆಜರ್ಮೆಂಟ್ ತೆಗೆದು ತೋರಿಸಿಲ್ಲ ಸ್ನೇಹಿತರೆ, ಹಾಗೆ ಅಂದಾಜಲ್ಲಿ ಈ ಸೈಜ್ ಬ್ಲೌಸ್ಗೆ ಯಾವ ರೀತಿ ಮೆಜರ್ಮೆಂಟ್ ಮಾಡೋದಂತ ತೋರಿಸಿದೆ ನಾನು ನಿಮಗೆ. ಸ್ನೇಹಿತರೆ ನೋಡಿ ನಾವಾಗ ಅಳತೆ ಬ್ಲೌಸ್ ತಗೊಂಡಿದ್ದೀನಿ. ಅಳತೆ ಬ್ಲೌಸಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು. ಇವಾಗ ಸ್ನೇಹಿತರೆ ನೋಡಿ ಈ ಥರ ನಾವು ಬ್ಲೌಸನ್ನು ನೀಟಾಗಿ ಇಟ್ಕೋಬೇಕು. ಬ್ಯಾಕ್ ಸೈಡಿಂದ ಮೆಜರ್ಮೆಂಟ್ ತಗೊಂತ ಇದ್ದೀನಿ. ನೋಡಿ ಎಷ್ಟಿದೆ ಅಂತ ನೋಡ್ಕೊಂಡ್ಬಿಡೋಣ. ಸ್ನೇಹಿತರೆ ನೋಡಿ ಇದು 19 ಇಂಚ್ ಬರ್ತಾ ಇದೆ. ನೋಡಿ 19 ಇಂಚು ಬರ್ತಾ ಇದೆ ಸ್ನೇಹಿತರೆ. ಇದು 19 ಇಂಚು ಅಂದರೆ 19 18 36 38 ಆಗುತ್ತೆ ಸ್ನೇಹಿತರೆ. ನೋಡಿ ಚೆಸ್ಟ್ ಸೈಜ್ ಬಂದು 38 ಆಗುತ್ತೆ. ಅಲ್ಲಿಗೆ ನಾವು 4 ಭಾಗ ಇದರಿಂದ ಡಿವೈಡ್ ಮಾಡಿದಾಗ ಸ್ನೇಹಿತರೆ ನೋಡಿ 38ಅನ್ನು 4ರಿಂದ ನಾವು ಭಾಗಿಸಿದಾಗ ನಮಗೆ 9.5 ಬರುತ್ತೆ. ನೋಡಿ ಒಂದು ಸೈಡು ಚೆಸ್ಟ್ ಮೆಜರ್ಮೆಂಟ್ ಬಂದು ನಾವು 9.5 ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ 9.5 ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ನೇಹಿತರೆ ಸೊಂಟದ ಅಳತೆ ಬಂದು 30 ಇಂಚಿದೆ. ನೋಡಿ ನಾನು 30 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 30 ಅಂದರೆ 30ಅನ್ನು 4ರಿಂದ ಭಾಗಿಸಿದಾಗ ನಮಗೆ 7.5 ಬರುತ್ತೆ ಸ್ನೇಹಿತರೆ. 7.5ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಇಂಚು ನಾವು ಒಂದು ಡಾಟನ್ನು ಹಿಡಿಬೇಕಾಗುತ್ತೆ, ಅದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ ಸ್ಟಿಚಿಂಗ್ ಮಾರ್ಜಿನನ್ನು 1.25 ಇಂಚ್ ಇಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ಟಿಚಿಂಗ್ ಮಾರ್ಜಿನನ್ನು 1.25 ಇಂಚು ಇಡ್ತಾ ಇದ್ದೀನಿ. ನೀವು ಜಾಸ್ತಿ ಬೇಕಂದರೆ ಜಾಸ್ತಿ ಇಟ್ಕೋಬೋದು, ಕಡಿಮೆ ಬೇಕಂದರೆ ಕಡಿಮೆ ಇಟ್ಕೋಬೋದು. ನಾನು 1.25 ಇಂಚ್ ಇಡ್ತಾ ಇದ್ದೀನಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ ಇವಾಗ ಅಳತೆ ಬ್ಲೌಸ್ ಕೊಟ್ಟ ನಾವು ಆರ್ಮೋಲ್ ಶೇಪನ್ನು ಯಾವ ರೀತಿ ಕಂಡುಹಿಡಿ ಅಂತ ತೋರಿಸ್ತೀನಿ. ಅಳತೆ ಬ್ಲೌಸ್ ಕೊಟ್ಟಾಗ ಯಾವ ರೀತಿ ನಾವು ಆರ್ಮೋಲ್ ಶೇಪನ್ನು ಮೆಜರ್ಮೆಂಟ್ ಮಾಡ್ಬೇಕು ಅನ್ನೋದನ್ನು ನೋಡಿ ಸ್ನೇಹಿತರೆ. ಈಗ ನಾನು ಬ್ಯಾಕ್ ಸೈಡ್ದು ಬ್ಲೌಸನ್ನು ಮೆಜರ್ಮೆಂಟ್ಗೋಸ್ಕರ ತಗೊಂಡಿದ್ದೀನಿ. ನೋಡಿ ಈ ನಾವು ಏನು ಮಾರ್ಕ್ ಮಾಡ್ಕೊಂಡಿವಿ ಸ್ನೇಹಿತರೆ, ಇದು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಏನು ಬಿಟ್ಟಿದ್ದೀವಿ, ಎಕ್ಸ್ಟ್ರಾ ಮಾರ್ಜಿನನ್ನು ಅದನ್ನು ಬಿಟ್ಟು ಈ ಲೈನಿಂದ ನಾನು ಈ ಬ್ಲೌಸನ್ನು ಈ ಥರ ಇಡ್ತಾ ಇದ್ದೀನಿ ಬರುತ್ತೆ. ಹಾಗಾಗಿ ನೋಡಿ ನಾನು ಇಲ್ಲಿ 2.25 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ಲೀವ್ನ ಕೊರಳಿನ ಅಗಲವನ್ನು. ಅಲ್ಲಿಂದ ನಾನು ಈ ಬ್ಲೌಸನ್ನು ಈ ಥರ ಇಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ ಹಾಗೆ ಇಲ್ಲಿ ನಾನು ಶೋಲ್ಡರ್ ಕೂಡ ಇದರಲ್ಲೇ ಮಾರ್ಕಿಂಗ್ ಮಾಡ್ಕೊತ ಇದ್ದೀನಿ. ನೋಡಿ ಶೋಲ್ಡರ್ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ ಆರ್ಮೋಲ್ ಶೇಪನ್ನು ಕೆಳಗಡೆಯಿಂದ ನೀಟಾಗಿ ಇಟ್ಕೊಂಡು ಈ ಥರ ನೋಡಿ ಇಲ್ಲಿ ಬರುತ್ತೆ 1/2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಇಟ್ಕೊಂಡಿದ್ದೀನಿ. ಹಾಗೆ ನೋಡಿ ಕೊರಳಿನ ಹೈಟ್ ಉದ್ದ ಬಂದು ನೋಡಿ ಬ್ಯಾಕ್ ಸೈಡಿಂದ ಇಲ್ಲಿ ಈಸಿಯಾಗಿ ಮಾರ್ಕ್ ಮಾಡ್ಕೋಬೋದು. ಈ ಥರ ನಮಗೆ ಕೊರಳಿನ ಉದ್ದ ಕೂಡ ಮೆಜರ್ಮೆಂಟ್ ಸಿಗುತ್ತೆ ಇದರಲ್ಲಿ. ಸ್ನೇಹಿತರೆ ನೋಡಿ ಬ್ಯಾಕ್ ಸೈಡನ್ನು ನೀವು ಕಟ್ ಮಾಡ್ಕೊಂಡ್ಬಿಟ್ರೆ ನಮಗೆ ಫ್ರಂಟ್ ಸೈಡು ತುಂಬ ಈಸಿ ಆಗುತ್ತೆ. ಸ್ನೇಹಿತರೆ ನೋಡಿ ಹಾಗೆ ಆರ್ಮೋಲ್ ಶೇಪನ್ನು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಬ್ಯಾಕ್ ಆರ್ಮೋಲ್ ಶೇಪು. ಹಾಗೆ ನೋಡಿ ಇದಕ್ಕೂ ಕೂಡ ಒಂದು ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಸಾದಾ ಪ್ಲೇನ್ ಬ್ಲೌಸ್ ಆಗಿದ್ರೆ ಅಂದರೆ ಸ್ನೇಹಿತರೆ ನೋಡಿ ಇದಕ್ಕೇನೋ ಡಿಸೈನ್ ಏನು ಮಾಡ್ತಾ ಇಲ್ಲ, ಹಾಗಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ ಬ್ಯಾಕ್ ಡಾಟ್ ಪಾಯಿಂಟು ನೋಡಿ ಇದು ಟೋಟಲ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. 9 ಇಂಚ್ ಬರ್ತಾ ಇದೆ. 9 ಅಂದರೆ 4.25 ಆಗುತ್ತೆ ಸೆಂಟ್ರಿಗೆ. ನೋಡಿ ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾವು 1 ಇಂಚನ್ನು ಡಾಟಿಗೆ ಯೂಸ್ ಮಾಡ್ಬೇಕು ಸ್ನೇಹಿತರೆ. ನೋಡಿ 1 ಇಂಚು ಡಾಟ್ಗೆ ಯೂಸ್ ಮಾಡ್ತಿದ್ದೀನಿ. ಈ ಡಾಟ್ ಪಾಯಿಂಟನ್ನು ನೋಡಿ ಡಾಟನ್ನು ಸ್ನೇಹಿತರೆ 3ರಿಂದ 3.25 ಅಥವಾ 3.25ವರೆಗೂ ನಾವು ಡಾಟನ್ನು ಹಿಡಿಬೋದು. 3.25ವರೆಗೂ ಡಾಟ್ ಹಿಡಿಬೋದು ಸ್ನೇಹಿತರೆ. ಇದು ಜಾಸ್ತಿ ಲೆಂತ್ ಅದಕ್ಕಿಂತ ಜಾಸ್ತಿ ಹಿಡಿಬಾರ್ದು. ಅದಕ್ಕಿಂತ ಆಮೇಲೆ 1 ಇಂಚಿಗಿಂತ ಜಾಸ್ತಿನೂ ಕೂಡ ಹಿಡಿದ್ರೆ ಬ್ಲೌಸು ಶೋಲ್ಡ್ರು ಡ್ರಾಪ್ ಆಗುತ್ತೆ ಸ್ನೇಹಿತರೆ. ನೋಡಿ ನಾನು ಇವಾಗ ಬ್ಯಾಕ್ ಪಾರ್ಟನ್ನು ಕ್ಲೀನಾಗಿ ಕಟ್ ಮಾಡಿದ್ದೀನಿ ಸ್ನೇಹಿತರೆ. ಇದ್ರಿಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಇವಾಗ ಕಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ ಇವಾಗ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ಫ್ರಂಟ್ ಪಾರ್ಟ್ ಕಟ್ ಮಾಡೋಣ ಸ್ನೇಹಿತರೆ.
ಸ್ನೇಹಿತರೆ ನೋಡಿ, ನಾನು ಫ್ರಂಟ್ ಪಾರ್ಟ್ ಕಟ್ ಮಾಡ್ಲಿಕ್ಕೋಸ್ಕರ ಈ ತರ ಫೋಲ್ಡ್ ಹಾಕೊಂಡಿದ್ದೀನಿ. ನಾವು ಇವಾಗ 1/4 ಇಂಚಿನಷ್ಟು ನಾನು ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಸ್ನೇಹಿತರೆ. ನೋಡಿ, 1/4 ಇಂಚಿನಷ್ಟು ನಮಗೆ ಕಾಜಾಪಟ್ಟಿ ಹಾಗೆ ಉಕ್ಸ್ ಪಟ್ಟಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 1/4 ಇಂಚಿನಷ್ಟು ನಾನು ಯೂಸ್ ಮಾಡ್ತೀನಿ, ಹಾಗಾಗಿ ನಾನು 1/4 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಂದ್ರೆ ಅರ್ಧ ಇಂಚ್ವರೆಗೂ ನೀವು ಮಾರ್ಕ್ ಮಾಡ್ಕೋಬಹುದು ಸ್ನೇಹಿತರೆ. ನೋಡಿ, ನಾನಿವಾಗ ಆರ್ಮೋಲು ಹಾಗೆ ಆರ್ಮೋಲ್ ಡೌನಿಂಗು, ಶೋಲ್ಡ್ರು, ನೆಕ್ ಅದನ್ನೆಲ್ಲ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಬ್ಯಾಕ್ ಪಾರ್ಟಲ್ಲಿ ಎಷ್ಟಿದೆಯೋ ನಾನು ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇವಾಗ. ಹಾಗೆ ನೋಡಿ, ಚೆಸ್ಟ್ ಮೆಜರ್ಮೆಂಟ್ ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ನೇಹಿತರೆ ನೋಡಿ, ನಮಗೆ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟನ್ನು ರಿಮೂವ್ ಮಾಡಿಬಿಡ್ತೀನಿ. ಇವಾಗ ಇದಕ್ಕೆ ಲೈನ್ ಹಾಕಂತ ಇದ್ದೀನಿ. ಸ್ನೇಹಿತರೆ ನೋಡಿ, ಇದಕ್ಕೆ ನಾನು ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೀವು ಬ್ಯಾಕ್ ಸೈಡಲ್ಲಿ ನೋಡಿದೆ ಬ್ಯಾಕ್ ಆರ್ಮೋಲ್ ಶೇಪನ್ನು ನಾನು ಮಾರ್ಕ್ ಮಾಡ್ಕೊಂಡಿದ್ದೆ. ಇವಾಗ ಇದರಲ್ಲಿ ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ, ನಾನು ನಿಮಗೆ ಮೊದಲಿಗೆ ಹೇಳಿದೆ ಇದರಲ್ಲಿ ನಾವು ಮಾರ್ಜಿನ್ ಕೂಡ ಆ್ಯಡ್ ಮಾಡಿದ್ದೀವಿ ಅಂತೇಳಿ. ನೋಡಿ, ನಾನು ನಿಮಗೆ ಒಂದು ಲೈನ್ ಹಾಕ್ಬಿಡ್ತೀನಿ. ಶೋಲ್ಡರ್ ಮಾರ್ಜಿನ್ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀವಿ. ಹಾಗೆ ಚೆಸ್ಟ್ ಮೆಜರ್ಮೆಂಟು ಇಲ್ಲಿಗಿದೆ ಸ್ನೇಹಿತರೆ. ನಾವು ಇವಾಗ ಸ್ನೇಹಿತರೆ ನೋಡಿ, ಇವಾಗ ಕೊರಳಿನ ಉದ್ದ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ. ನೋಡಿ, ಅಳತೆ ಬ್ಲೌಸಿಂದ ಮೇಲ್ಗಡೆಗೆ ನಾನು ಮಾರ್ಜಿನ್ ಬಿಟ್ಟು ಇದು ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ನಾನು ಅಷ್ಟಕ್ಕೆ ಮಾರ್ಕ್ ಮಾಡ್ಕೊತ ಇದ್ದೀನಿ. ನೋಡಿ, 1/4 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊತ ಇದ್ದೀನಿ ಸ್ನೇಹಿತರೆ. ಸ್ಟಿಚಿಂಗ್ ಮಾರ್ಜಿನ್ ಬೇಕು, ಹಾಗಾಗಿ 1/4 ಇಂಚು ನಾನು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊತ ಇದ್ದೀನಿ ಸ್ನೇಹಿತರೆ. ನೋಡಿ, ಇವಾಗ ಫಸ್ಟ್ ಡಾಟ್ ಪಾಯಿಂಟು, ಸೆಕೆಂಡ್ ಡಾಟ್ ಪಾಯಿಂಟು ಬ್ಲೌಸಲ್ಲಿ ಎಷ್ಟಕ್ಕಿದೆ ಅಂತ ನೋಡ್ಕೊಂಡ್ಬಿಡೋಣ. ಸ್ನೇಹಿತರೆ ನೋಡಿ, ಅಳತೆ ಬ್ಲೌಸಲ್ಲಿ ಶೋಲ್ಡರಿಂದ ಮೇಲ್ಗಡೆಯಿಂದ ಮೆಜರ್ಮೆಂಟ್ ತಗೋಬೇಕು ನಾವು. ನೋಡಿ, ಫಸ್ಟ್ ಡಾಟ್ ಪಾಯಿಂಟು ಎಲ್ಲಿಗಿದೆ ಅಂತ ತೋರಿಸ್ತೀನಿ ಸ್ನೇಹಿತರೆ. ಫಸ್ಟ್ ಡಾಟ್ ಪಾಯಿಂಟ್ ಬಂದು 10 ಇಂಚಿಗೆ ಹಿಡಿದಿದ್ದಾರೆ. ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು 12.5 ಇಂಚು ಮಾರ್ಕ್ ಮಾಡ್ಕೊಂಡು ಅವರು ಯೂಸ್ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ, 12.5ಗೆ ನಾನು ಒಂದು ಮಾರ್ಕ್ ಮಾಡ್ಕೊತ ಇದ್ದೀನಿ. ಹಾಗೆ 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತ ಇದ್ದೀನಿ ಸ್ನೇಹಿತರೆ. ನೋಡಿ, ಇದು ಫಸ್ಟ್ ಡಾಟ್ ಪಾಯಿಂಟು, ಹಾಗೆ ಇದು ಸೆಕೆಂಡ್ ಡಾಟ್ ಪಾಯಿಂಟು ಸ್ನೇಹಿತರೆ. ನೋಡಿ, ಇವಾಗ ನಾವು ಡಾಟ್ ಪಾಯಿಂಟ್ನ ಸೆಂಟರ್ ಪಾರ್ಟನ್ನು ಯಾವ ರೀತಿ ಹಿಡಿಯೋದು ಅಂದರೆ, ನೋಡಿ, ಈ ಶೋಲ್ಡರ್ ಇದೆಯಲ್ಲ ಸ್ನೇಹಿತರೆ, ಶೋಲ್ಡರ್ನ ಸೆಂಟ್ರಿಗೆ ಒಂದು ಲೈನ್ ಹಾಕೊಂಬಿಡಿ. ಲೈನ್ ಬೇಡ, ನಿಮಗೆ ಒಂದು ಸಿಂಪಲ್ ಆಗಿ ಮಾರ್ಕ್ ಮಾಡ್ಕೊಂಬಿಡಿ ಸ್ನೇಹಿತರೆ. ಇದು ನಮಗೆ ಡಾಟ್ ಪಾಯಿಂಟ್ನ ಸೆಂಟರ್ ಪಾಯಿಂಟ್ ಆಗುತ್ತೆ ಸ್ನೇಹಿತರೆ. ಡಾಟ್ ಬಂದು ನಾನು 2 ಇಂಚ್ ಹಿಡಿತಾ ಇದ್ದೀನಿ. ಇದಕ್ಕೆ ಆ ಕಡೆ 1 ಇಂಚು ಹಾಗೆ ಈ ಕಡೆ 1 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಡಾಟನ್ನು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ಹಾಗೆ ನೋಡಿ, ನಾವು ಇವಾಗ ಕಾಜಾಪಟ್ಟಿ ಉಕ್ಸ್ ಪಟ್ಟಿ ಒಂದು ಮಾರ್ಕ್ ಮಾಡ್ಕೊಂಬಿಡೋಣ ಸ್ನೇಹಿತರೆ. ಅಳತೆ ಬ್ಲೌಸಲ್ಲಿ ಹೆಂಗಿದೆಯೋ ಹಾಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲಿವರೆಗೂ ಬರುತ್ತೆ ಅಂತೇಳಿ ಈ ಥರ ಬ್ಲೌಸ್ ಫ್ರಂಟ್ ಪಾರ್ಟನ್ನು ಇಟ್ಟು ನಾವು ಇವಾಗ ಮಾರ್ಕ್ ಮಾಡ್ಕೊತ ಇದ್ದೀನಿ ಸ್ನೇಹಿತರೆ. ಇಲ್ಲಿವರೆಗೂ ಇದೆ ಇದು. ನೋಡಿ, ಇದಕ್ಕೆ 1 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡಿ ಕೆಳಗಡೆ ಮಾರ್ಕ್ ಮಾಡ್ಕೊತ ಇದ್ದೀನಿ. 1 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ, ಈ ಡಾಟ್ ಪಾಯಿಂಟಿಂದ ಇದಕ್ಕೆ ಒಂದು ಕ್ರಾಸ್ ಆಗಿ ಲೈನ್ ಹೊಡಿತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಒಂದು ಮಾರ್ಕಿಂಗ್ ಹಾಕಂತ ಇದ್ದೀನಿ. ಸ್ನೇಹಿತರೆ ನೋಡಿ, ಇಲ್ಲಿ ಡಾಟ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಡಾಟ್ ಪಾಯಿಂಟ್ ಅನ್ನ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ, ಫಸ್ಟ್ ಡಾಟ್ ಪಾಯಿಂಟ್. ಹಾಗೆ ನೋಡಿ, ಇಲ್ಲಿ ಕಾಜಾಪಟ್ಟಿ ಉಕ್ಸ್ ಪಟ್ಟಿ ಹತ್ರ ಒಂದು ಡಾಟ್ ಬರುತ್ತಲ್ಲ ಸ್ನೇಹಿತರೆ, ಇವೆರಡು ಸೆಂಟರ್ಗೆ ಈ ಡಾಟ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇದು ಎಷ್ಟಿದೆ ಅಂದ್ರೆ 4.75 ಇದೆ ಸ್ನೇಹಿತರೆ. 4.75 ಈ ತರ ಟೇಪ್ ಮಡ್ಚಿದಾಗ ನಮಗೆ ಸೆಂಟರ್ ಪಾಯಿಂಟ್ ಸಿಗುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿಗೆ ಬರ್ತಾ ಇದೆ ಸೆಂಟರ್ ಪಾಯಿಂಟ್. ನಾವು ಇಲ್ಲಿಗೆ ಮಾರ್ಕ್ ಮಾಡ್ಕೋಣ. ಈ ಡಾಟ್ ಅನ್ನ ಸ್ನೇಹಿತರೆ 2 ಅಥವಾ 2.25 ಇಂಚ್ ಇಟ್ರೆ ಸಾಕಾಗುತ್ತೆ. ಅರ್ಧ ಇಂಚು ಡಾಟ್ ಅನ್ನ ಹಿಡಿಬೇಕಾಗುತ್ತೆ. ನೋಡಿ, ಹಾಗೆ ನೋಡಿ, ಈ ಡಾಟ್ ಪಾಯಿಂಟ್ ಬಂದು ಇಲ್ಲಿ ಆರ್ಮೋಲ್ ಡೌನಿಂಗ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ನೋಡಿ, ಈ ತರ ಬರುತ್ತೆ. ಈ ಡಾಟ್ ಪಾಯಿಂಟ್ ಬಂದು ಇದನ್ನ ಇಲ್ಲಿವರೆಗೂ 3.75 4 ಇಂಚ್ ಇಡ್ಬೋದು. ಹಾಗೆ ಇವೆರಡು ಸೆಂಟರ್ಗೆ ನೋಡಿ, ಇಲ್ಲಿ ಒಂದು ಡಾಟ್ ಅನ್ನ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಬಗಲ್ ಸೈಡ್ದು.
ಸ್ನೇಹಿತರೆ ನೋಡಿ, ಇವಾಗ ನಾನು ನಿಮಗೆ ಸೊಂಟ ಸೈಜ್ ಬಂದು 30 ಇಂಚ್ ಹೇಳಿದೆ. ಅಲ್ಲಿ 30 ಇಂಚ್ ಅಂದರೆ 7.5 ಇಂಚ್ ಬರುತ್ತೆ ಒಂದು ಸೈಡು. 30ರನ್ನು 4ರಿಂದ ಭಾಗಿಸಿದಾಗ ನಮಗೆ ಒಂದು ಸೈಡು 7.5 ಇಂಚ್ ಬರುತ್ತೆ ಸ್ನೇಹಿತರೆ. ನೋಡಿ ಇಲ್ಲಿ 2.5 ಇಂಚ್ ಇದೆ, ನಮಗೆ ಇಲ್ಲಿ 2.5 ಇಂಚ್ ಲೆಸ್ ಮಾಡಿ ನಾವು 7.5ಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ 1.25 ಇಂಚ್ ಇಟ್ಟಿದ್ದೀವಿ ಸ್ನೇಹಿತರೆ. ಬ್ಯಾಕ್ ಪಾರ್ಟಲ್ಲಿ ನಾವು ಅಷ್ಟಕ್ಕೆ ಕೂಡ ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಇವಾಗ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ ನೋಡಿ ಇವಾಗ ಬೆಲ್ಟನ್ನು ಕಟ್ ಮಾಡೋಣ, ಕ್ರಾಸ್ ಬೆಲ್ಟನ್ನು. ಸ್ನೇಹಿತರೆ ನೋಡಿ ಬಟ್ಟೆ ಕರೆಕ್ಟಾಗಿ ಆಯಿತು, ಉಳಿತಾ ಇಲ್ಲ. ಆದರೂ ಒಳಗಡೆ ನಾವು ಬೆಲ್ಟಿಗೆ ಅಟ್ಯಾಚ್ ಮಾಡಲಿಕ್ಕೋಸ್ಕರ ಬೇರೆ ಬಟ್ಟೆ ಹಾಕಲೇಬೇಕು ಸ್ನೇಹಿತರೆ. ನೋಡಿ ಇದಕ್ಕೆ ಹಾಕಿದ್ದಾರೆ ಬೇರೆ ಬಟ್ಟೆನ. ಈ ರೀತಿ ನಾವು ಬೆಲ್ಟ್ಗೆ ಬೇರೆ ಬಟ್ಟೆನ ಹಾಕಬೇಕಾಗುತ್ತೆ, ಏನಕ್ಕಂದರೆ ಇದು ತುಂಬ ಸಾಲ್ಟೇಜ್ ಆಗುತ್ತೆ ಸ್ನೇಹಿತರೆ. ನೋಡಿ ಕೆಳಗಡೆ ಅರ್ಧ ಇಂಚು ನಾನು ಮಾರ್ಜಿನ್ ಬಿಟ್ಟು ಬೆಲ್ಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ, ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು. ಹಾಗೆ ಉದ್ದ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಇಲ್ಲಿವರೆಗೂ ಕರೆಕ್ಟಾಗಿ ಬರುತ್ತೆ ಇದು. ಇಲ್ಲಿ ಕೂಡ ನೋಡ್ಕೊಳ್ಳೋಣ, ಇಲ್ಲಿವರೆಗೂ ಬರುತ್ತೆ. ನೋಡಿ ಇದಕ್ಕೆ ಈ ಥರ ರೌಂಡ್ ಶೇಪಲ್ಲೇ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ ಇದು ಕ್ರಾಸ್ ಬೆಲ್ಟ್ ಆಯಿತು. ಅಳತೆ ಬ್ಲೌಸ್ ಪ್ರಕಾರ ಹೆಂಗಿದೆಯೋ ಸ್ನೇಹಿತರೆ ಹಾಗೆ ನಾವು ಕ್ರಾಸ್ ಬೆಲ್ಟನ್ನು ಕಟ್ ಮಾಡಿದ್ದೀವಿ. ನೋಡಿ ಗೊತ್ತಾಗುತ್ತೆ, ನೋಡಿ ಇದು ಇದೇ ಥರ ಇದೆ. ನಾವು ಅದೇ ಥರ ಶೇಪಲ್ಲಿ ಇದನ್ನು ಕಟ್ ಮಾಡಿದ್ದೀವಿ. ನಿಮಗೆ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಗೊತ್ತಾಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡಿ ಸ್ನೇಹಿತರೆ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದ.